ಫೈಟ್ಸ್ ಅಂದರೆ ಎಲ್ಲರೂ ಮಾಡ್ತಾರೆ ಫೈಟ್ಸು. ಸ್ಲೋ ಮೋಷನ್ ಯೂಸ್ ಮಾಡಿಕೊಂಡು ಬಿ ಜಿ ಎಮ್ ಹಾಕ್ಕೊಂಡು ಎಲ್ಲರೂ ಮಾಡ್ತಾರೆ ಫೈಟ್ಸು. ಬಟ್ ರಿಯಲ್ಲಾಗೆ ಫೈಟ್ ಮಾಡೋದ್ರಲ್ಲಿರೋ ಮಜಾ, ಆ ಫೈಟ್ನ ನೋಡೋದ್ರಲ್ಲಿರೋ ಮಜಾ ಅದು ಬೇರೆನೇ. ಹೆಸರು ನೆನಪಿದೆಯಲ್ಲ? ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಎಸ್, ಟೈಟಲ್ ನೋಡ್ದಂಗೆ, ತಮ್ನೇಲ್ ನೋಡ್ದಂಗೆ ಈ ವಿಡಿಯೋ ಅದ್ರ ಬಗ್ಗೆನೇ. ಹೆಂಗಪ್ಪ ನೀನು ಅಪ್ಪು ಬಾಸ್ನ ಇವ್ರ ಜೊತೆ ಕಂಪೇರ್ ಮಾಡ್ತೀಯ ನೀನು ಅಂತ ತುಂಬ ಜನ ಕೇಳಿದ್ರೆ, ವಾಟ್ ಈಸ್ ರಾಂಗ್ ಇನ್ ದ್ಯಾಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಟ್ರೇಲರ್ ನೋಡಿದ್ಮೇಲೆ ವಾಟ್ ಈಸ್ ರಾಂಗ್ ಇನ್ ದ್ಯಾಟ್? ಏನು ಗುರು ತಪ್ಪು? ಫೈಟ್ ನೋಡಿದ್ರಾ? ಆ ಕಿಕ್ ನೋಡಿದ್ರಾ? ಇಲ್ಲಿ ಹಾಕ್ತೀನಿ, ಯಾರಾದರೂ ಕಾಪಿರೇಟ್ ದಯವಿಟ್ಟು ಪ್ಲೀಸ್ ಯಾರು ಕಾಪಿರೇಟ್ ಹಾಕ್ಬೇಡಿ. ನಾನು ಚಿಕ್ಕ ಕ್ಲಿಪ್ ಮಾತ್ರ ಯೂಸ್ ಮಾಡ್ತಾ ಇರೋದು. ಆ್ಯಸ್ ಇಟ್ ಈಸ್ ಇಳಿಸ್ಬಿಟ್ಟವ್ರು ಅಷ್ಟೆ. ಆ್ಯಸ್ ಇಟ್ ಈಸ್ ಏನಪ್ಪ ಸೂಪರ್. ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಪ್ಪು ಫ್ಯಾನ್ಸ್ನ ಹೆಂಗೆ ನಾವು ಸ್ಯಾಟಿಸ್ಫೈ ಮಾಡ್ಬೋದು ಅಂತ. ಸೊ ಅಪ್ಪು ಫ್ಯಾನ್ಸ್ ಅಂತೂ ಫುಲ್ ಸ್ಯಾಟಿಸ್ಫೈಡ್. ಅಪ್ಪು ಫ್ಯಾನ್ಸ್ ಯಾವಾಗಲೂ ಸ್ಯಾಟಿಸ್ಫೈಡ್. ಆ್ಯಂಡ್ ನಾನು ಕೂಡ ಅಪ್ಪು ಬಾಸ್ ಫ್ಯಾನ್, ನಾನು ಕೂಡ ಸ್ಯಾಟಿಸ್ಫೈಡ್. ಆ್ಯಂಡ್ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಇವ್ರನ್ನ ಈ ಟ್ರೇಲರ್ ನೋಡಿದಾಗ ನನಗೆ ಅಪ್ಪು ಬಾಸ್ ನೋಡ್ದಂಗೆ ಅನ್ನಿಸ್ತು. ಆಬ್ವಿಯಸ್ಲಿ ಆ ಥರ ಗಡ್ಡೆ ಯಾವತ್ತು ಅಪ್ಪು ಬಾಸ್ ಬಿಟ್ಟಿರಲಿಲ್ಲ. ಸೊ ಲುಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅವ್ರು ಮಾಡಿರೋಂತಹ ಫೈಟಿಂಗಲ್ಲಿ ತುಂಬಾ ಇಷ್ಟ ಆಯಿತು. ಸೊ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದಕ್ಕೆ ಮೂವಿ ನೋಡ್ಬಿಟ್ಟು ಮಾತಾಡೋಣ. ಮೂವಿ ನೋಡೋರಿಗೆ ಆ್ಯಕ್ಟಿಂಗ್ ಬಗ್ಗೆ ಇವಾಗ ಸದ್ಯಕ್ಕೆ ಏನು ಮಾತಾಡೋದು ಬೇಡ. ಟ್ರೇಲರಲ್ಲಿ ಕಾಣಿಸಿರೋಷ್ಟು ಬಗ್ಗೆ ಮಾತಾಡಬೇಕು ಅಂದರೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಟ್ರೇಲರಲ್ಲಿ. ಆ್ಯಂಡ್ ಡೈಲಾಗ್ ಡೆಲಿವರಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡಬ್ಬಿಂಗ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಅದೆಲ್ಲ ಸೈಡಿಗಿಡೋಣ. ಈ ವಿಡಿಯೋಲಿ ಬರೀ ಫೈಟಿಂಗ್ ಬಗ್ಗೆ ಮಾತಾಡೋಣ ಆ್ಯಂಡ್ ಸ್ಟಂಟ್ಸ್ ಬಗ್ಗೆ ಮಾತಾಡೋಣ. ಅಪ್ಪು ಬಾಸ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋದೆ, ಸ್ಟಾರ್ಟಿಂಗಿಂದ ಕೊನೆವರೆಗೂ ಯಾವತ್ತೂ ಸ್ಟಂಟ್ ಡಬಲ್ ಯೂಸ್ ಮಾಡಿಲ್ಲ, ಯಾವತ್ತೂ ಬಾಡಿ ಡಬಲ್ ಯೂಸ್ ಮಾಡಿಲ್ಲ. ಸೊ ಆಬ್ವಿಯಸ್ಲಿ ಎರಡು ಒಂದೇ, ಸಾರಿ. ಸೊ ಯಾವತ್ತೂ ಬಾಡಿ ಡಬಲ್ ಯೂಸ್ ಮಾಡಿಲ್ಲ, ಸ್ಟಂಟ್ ಡಬಲ್ ಯೂಸ್ ಮಾಡೇ ಇಲ್ಲ ಅಪ್ಪು ಬಾಸ್ ಯಾವತ್ತೂ. ಆ್ಯಂಡ್ ಯುವ ಟ್ರೇಲರಲ್ಲಿ ನೋಡಿದಾಗ ನನಗೇನು ಅನ್ನಿಸ್ತಾ ಇದೆ ಅಂದರೆ 200% ಯುವರ್ ಕೂಡ ಯೂಸ್ ಮಾಡಿಲ್ಲ. ಸೊ ನನ್ನ ಕಡೆಯಿಂದ ಯುವರ್ಗೆ ಒಂದೊಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ಆಬ್ವಿಯಸ್ಲಿ ನಾನು ಅಷ್ಟು ದೊಡ್ಡವನಲ್ಲ, ನನ್ನ ವಿಡಿಯೋ ಅವ್ರು ನೋಡ್ತಾರಲ್ಲ ಅಂತಲೂ ಗೊತ್ತಿಲ್ಲ. ಬಟ್ ನಾವು ಮಾತಾಡ್ಕೊಂಡು ತಪ್ಪೇನಿದೆ, ದಯವಿಟ್ಟು ಹಿಂಗೆ ನೀವು ಸ್ಟಂಟ್ ಡಬಲ್ ಇಲ್ದೇ ಮೂವೀಸ್ ಮಾಡ್ಕೊಂಡೋಗಿ. ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಪಕ್ಕಾ ಪರ್ಫೆಕ್ಟಾಗಿ ಫೈಟ್ಸ್ ಮಾಡೋ ಥರ ನೀವೊಬ್ಬರು ನಿಂತ್ಕೊತೀರ, ನಿಮ್ಗದು ಟ್ರೇಡ್ ಮಾರ್ಕ್ ಆಗುತ್ತೆ. ಜಸ್ಟ್ ಲೈಕ್ ಅಪ್ಪು ಬಾಸ್. ಫೈಟ್ಸ್ ಅಂದರೆ ಎಲ್ಲರೂ ಮಾಡ್ತಾರೆ ಫೈಟ್ಸು. ಸ್ಲೋ ಮೋಷನ್ ಯೂಸ್ ಮಾಡಿಕೊಂಡು ಬಿ ಜಿ ಎಮ್ ಹಾಕ್ಕೊಂಡು ಎಲ್ಲರೂ ಮಾಡ್ತಾರೆ ಫೈಟ್ಸು. ಓಕೆನಾ? ನಾನು ಯಾರಿಗೂ ಯಾವ ಹೀರೋ ಬಗ್ಗೆ ನಾನು ಕೆಟ್ಟದಾಗ ಮಾತಾಡ್ತಾ ಇಲ್ಲ, ದಯವಿಟ್ಟು ಕಂಪೇರ್ ಮಾಡ್ಕೊಬೇಡಿ. ನಾನು ಬರೀ ನಮ್ಮ ಇವ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ. ಎಲ್ಲರೂ ಮಾಡ್ಬೋದು, ಓಕೆನಾ? ಫೈಟ್ಸು ನಾನೂ ಮಾಡ್ಬೋದು, ನೀವು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ, ಒಳ್ಳೆ ಸಿನಿಮ್ಯಾಟೋಗ್ರಫರ್ ಸಿಕ್ಕಿದ್ರೆ, ಒಳ್ಳೆ ಎಡಿಟರ್ ಸಿಕ್ಕಿದ್ರೆ, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದ್ರೆ ನೀವು ಫೈಟ್ ಮಾಡೋದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ರಿಯಲ್ಲಾಗೆ ಫೈಟ್ ಮಾಡೋದ್ರಲ್ಲಿರೋ ಮಜಾ, ಆ ಫೈಟ್ನ ನೋಡೋದ್ರಲ್ಲಿರೋ ಮಜಾ ಅದು ಬೇರೆನೇ. ಇವಾಗ ಫಾರ್ ಎಕ್ಸಾಂಪಲ್ ಅಪ್ಪು ಬಾಸ್ ಬಿಟ್ಟರೆ ಇನ್ನು ಬೇರೆ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ ಟೈಗರ್ ಶ್ರಾಫ್ ಅವ್ರ ಫೈಟ್ ನೋಡ್ತಾ ಇದ್ದಾರೆ. ರಿಯಲಾಗಿ ಮಾರ್ಷಲ್ ಆರ್ಟ್ಸ್ ಅವ್ರು ಕಲ್ತ್ಬಿಟ್ಟು ಮಾಡ್ತಾರೆ ನೋಡಿ ಫೈಟು. ಅದ್ರಲ್ಲಿ ನೋಡೋ ಮಜಾನೇ ಬೇರೆ. ಜಸ್ಟ್ ಲೈಕ್ ದಟ್ ಅಪ್ಪು ಬಾಸ್ ಮಾಡದಿರೋಂಥ ಫೈಟ್ ಇಲ್ಲ. ಕುಂಫು, ಕರಾಟೆ, ಮಾರ್ಷಲ್ ಆರ್ಟ್ಸ್ ಅಂದರೆ ಎಲ್ಲ ಬರುತ್ತೆ. ಪ್ರತಿಯೊಂದು ಫೈಟ್ಸು ಪ್ರತಿಯೊಂದು ಮೂವಿಲೂ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅದೇ ಥರ ನಾವು ಇವ್ರು ಕೂಡ ಮಾಡ್ಕೊಂಡು ಹೋಗಲಿ ಅಂತ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ನಮ್ಮೆಲ್ಲ ಬಾಸ್ ಫ್ಯಾನ್ಸ್ಗೆ ನಾನು ಹೇಳ್ತಾ ಇರೋದೇನೆಂದರೆ, ತುಂಬಾ ಫೈಟ್ ಅಂತೂ ತುಂಬಾ ನನಗಿಷ್ಟ ಆಯಿತು. ನಿಮ್ಗೆ ಎಷ್ಟು ಇಷ್ಟ ಆಯಿತು ನೀವು ಕೇಳೋಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನಮ್ಮೆಲ್ಲ ಬಾಸ್ ಫ್ಯಾನ್ಸ್ ನನಗೆ ಕೇಳೋದೇನೆಂದರೆ, ನನಗಂತೂ ಟ್ರೇಲರಲ್ಲಿ ತುಂಬಾ ಇಷ್ಟ ಆಯ್ತು ಫೈಟು. ಆ್ಯಂಡ್ ಸ್ಟಂಟ್ ಡಬಲ್ ಯೂಸ್ ಮಾಡಿರುವಂತಹ ಸ್ಟಂಟ್ಸು, ಆಬ್ವಿಯಸ್ಲಿ ಫೈಟ್ಸು ತುಂಬಾ ಇಷ್ಟ ಆಯಿತು. ನಿಮ್ಗೆ ಎಷ್ಟು ಇಷ್ಟ ಆಯಿತು ಕೇಳೋಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನಿಮ್ಮ ಪ್ರಕಾರ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಪರವಾಗಿಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕರೆಕ್ಟ್ ಅನ್ಸಿದ್ರೆ ಅದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಒಂದು ಹೇಳ್ತೀನಿ ಲಾಸ್ಟಲ್ಲಿ, ದಿಸ್ ವಿಜಯ್ ಸೈನಿಂಗ್ ಆಫ್ ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಹೇಳ್ತೀನಿ. ಇಷ್ಟು ದಿನ ನಾನು ವೀಡಿಯೋ ಮಾಡದಿರೋದಕ್ಕೆ ತುಂಬ ಬೇಜಾರಾಗ್ತದೆ. ಆ್ಯಂಡ್ ಪರವಾಗಿಲ್ಲ, ಇನ್ಮೇಲೆ ಮಾಡೋಣ, ಇನ್ಮೇಲೆ ಚೆನ್ನಾಗಿ ಮಾಡೋಣ ವೀಡಿಯೋಸು. ಇವಾಗ ಅರ್ಥ ಆಯಿತು, ನಮ್ಮ ಯುವರ್ಗೆ ನಾವು ಸಪೋರ್ಟ್ ಮಾಡಲೇಬೇಕು. ಸೂಪರಾಗಿ ಮಾಡೋಣ ಇನ್ಮೇಲೆ. ಅದೇನಾದರೂ ಆಗೋಗಲಿ, ಅದು ಏನೇ ಆಗೋಗಲಿ ಪರವಾಗಿಲ್ಲ, ಮಾಡೋಣ ಇನ್ಮೇಲೆ, ನೋಡೋಣ.
ಇದು ಜಸ್ಟ್ ಫಸ್ಟ್ ಮೂವಿ ಅಷ್ಟೇ, ಇದೇನು ಲಾಸ್ಟ್ ಮೂವಿ ಅಲ್ವಲ್ಲ. ಇನ್ಮೇಲೆ ಬರುತ್ತೆ ವೀಡಿಯೋಸು, ಇನ್ಮೇಲೆ ಮಾಡೋಣ. ಬರೀ ವೀಡಿಯೋಸೇ ಅಷ್ಟೇ ಅಲ್ಲ, ನಮ್ಮ ಯುವರಾಜ್ ಕುಮಾರ್ ಅವ್ರು ಕೂಡ ಒಳ್ಳೆ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜಯ, ಸೈನಿಂಗ್ ಆಫ್.